ಸಂದೀಪ್ ರೆಡ್ಡಿರವರೇ, ಸುಧಾಕರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ. ರಾಜಕಾರಣ ನಿಮ್ಗೂ ಅಲ್ಲ ನಮಗೂ ಬರ್ತದೆ ಮಾಡೋದಿಕ್ಕೆ. ಆ ರೀತಿ ಮಾಡಬೇಡಿ. ಅವತ್ತು ನಾವು ಮಾಡ್ಬೋದಾಗಿತ್ತು, ಮಾಡಲ್ಲ. ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿ ರಾಜಕಾರಣ ಮಾಡೋದಿತ್ತು. ಸಂದೀಪ್ ರೆಡ್ಡಿನ ಚಪ್ಪಲಿ ತಗೊಂಡು ಹೊಡಿಬೇಕು ಅಂತಾರೆ, ಇದು ಸತ್ಯ ನಾನು ಹೇಳ್ತಾ ಇರೋದು. ಆಮೇಲೆ ಬಂದು ಬಲಮುರಿ ಸರ್ಕಾರದಲ್ಲಿ ಎಲ್ಲಾ ಕಾರ್ಯಕರ್ತರ ಜೊತೆಯಲ್ಲಿ ಸಂದೀಪ್ ರೆಡ್ಡಿ ಶಾಸಕರು ಡ್ಯಾನ್ಸ್ ಮಾಡ್ತಾರೆ. ಚಿಕ್ಕಬಳ್ಳಾಪುರ ಸುಸೂತ್ರವಾಗಿ ನಡೀತಿದ್ದ ಕೆಂಪೇಗೌಡ ಜಯಂತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಉದ್ದೇಶಪೂರ್ವಕವಾಗಿ ಕೆಲ ಕಿಡಿಗೇಡಿಗಳು ಪ್ರವೇಶಿಸಿ ಗದ್ದಲ ಉಂಟು ಮಾಡಿದ್ದು, ಶಾಸಕ ಪ್ರದೀಪ್ ಈಶ್ವರ್ ಅವರ ಹೆಸರನ್ನ ಕೆಡಿಸಲು ನಡೆಸಿದ ಪ್ರಯತ್ನ ಖಂಡನೀಯ ಅಂತ ಕಾಂಗ್ರೆಸ್ ಅಹಿಂದ ಮುಖಂಡರು ಆರೋಪಿಸಿದ್ದಾರೆ. ಮಂಗಳವಾರ ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ದಲಿತ ಮುಖಂಡ ಸುಧಾ ವೆಂಕಟೇಶ್, ಪ್ರೋಟೋಕಾಲ್ ಪ್ರಕಾರವೇ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಆದರೆ ಅದನ್ನು ಸಹಿಸಲಾಗದೆ ಕೆಲವರು ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿಸಿದ್ದಾರೆ ಅಂತ ಹೇಳಿದ್ರು. ಕಾರ್ಯಕ್ರಮವು ಶಿಸ್ತಿನಿಂದ ನಡೀತಿದ್ದ ಸಂದರ್ಭದಲ್ಲಿ ಕೆಲವರು ಬಂದು ಶಾಸಕರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕಾರ್ಯಕ್ರಮದ ಶಿಸ್ತು ಹಾಳು ಮಾಡಿದ್ದಾರೆ. ಇದು ಕೇವಲ ಶಾಸಕರಿಗೆ ನೋವುಂಟು ಮಾಡುವ ಕೆಲಸವಲ್ಲದೆ ನಾಡಪ್ರಭು ಕೆಂಪೇಗೌಡರಿಗೂ ಅವಮಾನ ಮಾಡಿದಂತಾಗಿದೆ. ಕಾರ್ಯಕ್ರಮದ ವೇಳೆ ಶಾಸಕರ ವಿರುದ್ಧ ಎಷ್ಟೇ ಪ್ರಚೋದನೆ ನಡೆದಿದ್ರೂ ಅವರು ಶಾಂತ ಹಾಗೂ ಶಿಸ್ತಿನಿಂದ ಕಾರ್ಯಕ್ರಮವನ್ನು ಮುನ್ನಡೆಸಿದ್ರು. ಆದರೆ ಕಾರ್ಯಕ್ರಮದ ನಂತರ 100ಕ್ಕೂ ಹೆಚ್ಚು ಮಂದಿ ಸೇರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಚೋದನೆ ನೀಡಿದ್ದು, ಬಳಿಕ ಅವರತ್ತ ಚಪ್ಪಲಿ ಎಸೆಯಲಾಗಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿ ಬಂಧನ ಕ್ರಮ ಕೈಗೊಂಡಿದ್ದು, ಇದು ಯಾರಾದರೂ ದೂರು ನೀಡಿದ ನಂತರ ನಡೆದ ಕ್ರಮ ಅಲ್ಲ ಅಂತ ಸ್ಪಷ್ಟಪಡಿಸಿದರು. ಇನ್ನು ಶಾಸಕರ ಪ್ರಚೋದನೆಯಿಂದಲೇ ಗದ್ದಲ ನಡೆದಿದೆ ಅಂತ ಆರೋಪಿಸಿ ಕೆಲವರು ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿರುವುದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತ ಅಂತ ಪ್ರಶ್ನಿಸಿದರು. ಗವಿರಾಯಪ್ಪ ಮಾತನಾಡಿ, ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆಯಲ್ಲಿ ಕೆಲ ಕಿಡಿಗೇಡಿಗಳ ವರ್ತನೆಯೇ ಪ್ರಮುಖ ಕಾರಣವಾಗಿದೆ. ಕಾರ್ಯಕ್ರಮದಲ್ಲಿ ಗದ್ದಲ ಉಂಟು ಮಾಡಿದ್ದಲ್ಲದೆ ನಂತರವೂ ಶಾಸಕರ ವಾಹನ ಸ್ಥಳದಿಂದ ತೆರಳುವವರೆಗೂ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ. ಬಳಿಕ ಶಾಸಕರ ಕಾರಿನತ್ತ ಚಪ್ಪಲಿ ಎಸೆದು ಜನಪ್ರತಿನಿಧಿಗೆ ಅಗೌರವ ತೋರಲಾಗಿದೆ ಅಂತ ಹೇಳಿದರು. ಅದೇ ಕಾರ್ಯಕ್ರಮ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ನೋಡಿದ್ವಿ, ಯಾವುದೇ ಗಲಭೆ, ಯಾವುದೇ ರೀತಿಯಾದಂತಹ ಗಲಭೆಗಳಿರಲಿಲ್ಲ. ತುಂಬಾ ಶಾಂತಿಯುತವಾಗಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ಸ್ವಾಗತ ಭಾಷಣ ಆಯಿತು, ಮತ್ತೆ ನಾಡಗೀತೆ ಆಯಿತು. ಆ ನಂತರ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಾಸ್ತಾವಿಕ ಮಾತುಗಳನ್ನ ಮಾತಾಡೋದಕ್ಕೆ ಪ್ರಾರಂಭ ಆದ ಸಂದರ್ಭದಲ್ಲಿ ಹೊರಗಡೆ ಕನ್ನಡ ಭವನದ ಹೊರಗಡೆ ಒಂದಷ್ಟು ಜನ ಕಿಡಿಗೇಡಿಗಳು ಗಲಾಟೆ ಪ್ರಾರಂಭ ಮಾಡಿದ್ರು. ಅದನ್ನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದರು. ಅವ್ರ ಕಾರ್ಯಕ್ರಮ ಬಂದಿರೋದು ಅಡ್ಡಿ ಮಾಡ್ತಾ ಇದ್ದಾರೆ, ಅವರನ್ನು ಒಳಗೆ ಕರೆಸಿ ಅಂತ. ಆ ಕರೆಸಾದ ಸಂದರ್ಭದಲ್ಲಿ ಏಕಾಏಕಿ ಸುಮಾರು ಒಂದು 100 ಜನ ಏನು ಶಾಲಾ ಕೇಳಿದ್ದಂಥ ಜನ ಅವರು ಬೇರೆ ಬೇರೆ ರೀತಿ ಪಾಲ್ಗೊಳ್ಳಿದ್ರು. ಅವರೆಲ್ಲ ಈ ಇದ್ದಕ್ಕಿದ್ದಂಗೆ ನುಗ್ಗಿ ಶಾಸಕರ ಮೇಲೆ ಅವಾಚ್ಯವಾಗಿ, ನಾವ್ಯಾರು ಕೂಡ ಎಂದೂ ಕೇಳಿಲ್ಲ ಆ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಬಳಸಿ ಅವರನ್ನು ಹೊಡೆಯೋದಕ್ಕೆ ಬಂದು ಸ್ಟೇಜಲ್ಲಿ ಕೂಡ ನುಗ್ಗೋದಕ್ಕೆ ತರ ಮಾಡಿದ್ರು. ಇದನ್ನೆಲ್ಲನೂ ಪೊಲೀಸ್ ಇಲಾಖೆ ಎಲ್ಲ ಪೊಲೀಸು ವ್ಯವಸ್ಥೆ ಅದನ್ನು ಕಂಟ್ರೋಲ್ ಮಾಡಿದ್ರು. ಯಾವುದೇ ಕಾರಣ ಕಾರ್ಯಕ್ರಮ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅವರು ಕೂಗುಗಳನ್ನು ಹಾಕ್ತಾನೆ ಇದ್ರು. ಅದು ವಿಶೇಷವಾಗಿ ಒಬ್ಬ ಶಾಸಕನ ವಿರುದ್ಧವಾಗಿಯೇ ಅವರು ಬಂದಂತ ಮನಸ್ಸು ಇಚ್ಚಿ ಬೈದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ವಿ. ನೀವು ನೋಡಿದ್ರೆ ರೆಕಾರ್ಡ್ ಆಗಿದೆ, ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಕೂಡ ಹರಿದಾಡಿ. ಆದರೆ ಅಲ್ಲಿ ಇದ್ದಂಥ ಮುಖಂಡರು ಎಲ್ಲರೂ ಕೂಡ ಅವರನ್ನ ತಾಳ್ಮೆಯಿಂದ ಇರೋದಕ್ಕೆ ಅನೇಕ ಸಾರಿ ಪ್ರಯತ್ನ ಪಟ್ಟರು ಕೂಡ ನಾವು ತಾಳ್ಮೆ ಬರಲಿಲ್ಲ. ಮನೆ ಜಿಲ್ಲಾಧಿಕಾರಿಗಳು ತುಂಬಾ ವ್ಯವಸ್ಥಿತವಾಗಿ ಅವರನ್ನ ಕಂಟ್ರೋಲ್ ಮಾಡಕ್ ಹೋದ್ರು, ಅದು ಕೂಡ ಅವರು ಕಂಟ್ರೋಲ್ ಬರಲೇ ಇಲ್ಲ. ಅವ್ರೇನೋ ಒಂದೇ ಉದ್ದೇಶ, ಇವರು ಪ್ರದೀಪ್ ಈಶ್ವರ್ ಅವರು ಈ ಜಯಂತಿಗೆ ಯಾಕೆ ಬರಬೇಕು ಅಂತ. ಆದ್ರೆ ಆ ಜಯಂತಿ ಇರ್ತಕ್ಕಂಥದ್ದು ಸರ್ಕಾರಿ ಕಾರ್ಯಕ್ರಮ, ಇದು ಯಾವುದೇ ಸಂಘದ ಕಾರ್ಯಕ್ರಮ ಅನ್ನೋದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರದ ಪ್ರತಿನಿಧಿಯಾಗಿ ಪ್ರದೀಪ್ ನಮ್ಮ ಶಾಸಕರು ಭಾಗವಹಿಸಿದ್ರು. ಇದನ್ನ ಕಂಟ್ರೋಲ್ ಮಾಡೋದಕ್ಕಾಗಿ, ಅವ್ರನ್ನ ಹೊರಗಡೆ ಕಳಿಸೋದಕ್ಕಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ದಾರೆ. ಅದು ಯಾಕೆ ಏನನ್ನೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಮತ್ತೆ ನಾವು ಕೂಡ ಆ ವೇದಿಕೆಯಲ್ಲಿದ್ದೀವಿ. ಆ ನಂತರ ಸ್ವಾಮೀಜಿಗಳು ಬಂದರು, ಸ್ವಾಮೀಜಿಗಳು ಕಂಟ್ರೋಲ್ ಮಾಡಕ್ ಬಂದರು. ಆದ್ರೆ ಸ್ವಾಮೀಜಿಗಳ ಕಂಟ್ರೋಲ್ ಕೂಡ ನಾವು ತಪ್ಪಲಿಲ್ಲ. ಆದ್ರೆ ಕೆಲವರು ಮಾತಾಡ್ತಾರೆ, ಹೇಳ್ತಾರೆ ಇದು ಅಂಬೇಡ್ಕರ್ ಜಯಂತಿ ಅಲ್ಲ, ಇದು ಕೆಂಪೇಗೌಡ ಜಯಂತಿ ಅಂತ. ಅಂದ್ರೆ ಬೇರೆ ಬೇರೆ ಜಯಂತಿಗಳನ್ನ ಕಂಡಮ್ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇರತಕ್ಕಂಥದ್ದು ನಾವು ನೋಡಿದ್ವಿ. ಈ ತರದ ಮಾತಾಡ್ತಾ ಎಷ್ಟೇ ಮಾತಾಡಿದ್ರು ಕೂಡ, ಶಾಸಕನ ಎಷ್ಟೇ ನಿಂದನೆ ಮಾಡಿದ್ರು ಕೂಡ ಅವರು ಸಾವಧಾನವಾಗಿ ಏಕಚಿತ್ತವಾಗಿ ಗೊತ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ, ಎಲ್ಲರೂ ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತುಂಬಾ ಗಣ್ಯ ವ್ಯಕ್ತಿಗಳು ಕೂಡ ಇದನ್ನು ಗಮನಿಸಿರ್ತಾರೆ. ಆದ್ರೆ ಅವರು ಹೊರಗಡೆ ಹೋಗಂತ ಸಂದರ್ಭದಲ್ಲಿ, ಕಾರ್ಯಕ್ರಮ ಮುಗಿದ ಮೇಲೆ ಹೊರಗಡೆ ಹೋಗಂತ ಸಂದರ್ಭದಲ್ಲಿ ಒಂದು 100-200 ಜನ ಅವರನ್ನ ಅಡ್ಡಾಡಿಸ್ಕೊಂಡು ಹೋಗಂತ ಓಡಿಸ್ತಾ ಹೋಗ್ತಾರೆ. ಇದೇ ಭಾಷೆ, ಬೇರೆ ಬೇರೆ ರೀತಿಯ ಭಾಷೆಯನ್ನ ಮಾತಾಡಿಕೊಂಡು ಅವ್ರನ್ನ ತರ್ಮಿಕೊಂಡು ಹೋಗತ್ತರ ಹೋಗ್ತಾರೆ. ಆದ್ರೆ ಪೊಲೀಸರು ತುಂಬಾ ಬಂದೋಬಸ್ತಾಗಿ ಅವರನ್ನ ಕಾರಲ್ಲಿ ಹತ್ತಿಸ್ತಾರೆ. ಕಾರಲ್ಲಿ ಹೋಗೋ ಸಂದರ್ಭದಲ್ಲಿ ಈ ತರದ ಒಂದು ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥದ್ದು. ಮತ್ತು ಅಲ್ಲಿ ರಸ್ತೆನಲ್ಲಿ ಚಪ್ಪಲಿ ಹಾಕಿರ್ತಕ್ಕಂಥದ್ದು, ಕಲ್ಲಲ್ಲಿ ಹಾಕಿರ್ತಕ್ಕಂಥದ್ದು, ಶೂನಲ್ಲಿ ಹಾಕಿರ್ತಕ್ಕಂಥದ್ದು,
ಇದು ಯಾವ ಸಮಾಜಕ್ಕೆ ಅವರು ಕೀರ್ತಿ ಕೊಡ್ತಕ್ಕಂಥದ್ದು ನನ್ನ ಪ್ರಶ್ನೆ ಇದು. ಆದರೆ ಕೆಂಪೇಗೌಡರು ಈ ದೇಶಕ್ಕೆ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ರಾಜರಲ್ಲ ಅವರು. ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ದೊರೆ ಅವರು. ಆ ಬೆಂಗಳೂರಿನಲ್ಲಿ ಸರ್ವ ಜನ ಕೂಡ ಇವತ್ತು ವಾಸ ಮಾಡ್ತಕ್ಕಂಥದ್ದು. ಅಲ್ಲಿ ಸರ್ವ ಜನಾಂಗಕ್ಕಾಗಿ ಬೇರೆ ಬೇರೆ ಪೇಟೆಗಳನ್ನ ನಿರ್ಮಾಣ ಮಾಡಿ ಇವತ್ತು ಒಳ್ಳೆಯ ವ್ಯವಸ್ಥಿತವಾಗಿ ಬೆಂಗಳೂರನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಬ್ಬ ರಾಜರು. ಆ ಒಬ್ಬ ರಾಜರಿಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಕಳಿಸೋದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಾವು ಇವತ್ತು ಏನು ಅವ್ರ ಮೇಲೆ ಯಾರು ಕೂಡ ಕೇಸು ಕಂಪ್ಲೇಂಟ್ ಕೊಟ್ಟಿಲ್ಲ, ಅಲ್ಲಿರ್ತಕ್ಕಂಥ ಶಾಸಕರು ಕೊಟ್ಟಿಲ್ಲ ಅಥವಾ ಮುಖಂಡರುಗಳು ಕೊಟ್ಟಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಸುಮೋಟ ಕೇಸ್ ಹಾಕಿ ಇವತ್ತು ಅವ್ರನ್ನ ಕೆಲವ್ರನ್ನ ಬಂಧಿಸಿ ಕಳಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆದರೆ ಬೇರೆ ಸಂದರ್ಭದಲ್ಲಿ ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರನ್ನ ವಶಕ್ಕೆ ಪಡೆದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇದರಲ್ಲಿ ಶಾಸಕರ ಪಾತ್ರ ಎಲ್ಲಿಂದ ಬರ್ತದೆ ಅಂತ ಪ್ರಶ್ನಿಸಿದರು. ಘಟನೆಗೆ ಶಾಸಕರ ಪ್ರಚೋದನೆಯ ಕಾರಣ ಅಂತ ಆರೋಪಿಸಿ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿರೋದು ಸರಿಯಲ್ಲ. ಆದರೆ ಶಾಸಕರ ವಿರುದ್ಧ ನಿರಾಧಾರ ಆರೋಪಗಳನ್ನು ಮಾಡಿ ಅವರ ಗೌರವಕ್ಕೆ ಧಕ್ಕೆ ತರುವ ರೀತಿಯ ಅಪಪ್ರಚಾರವನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ರು. ಇದೇ ವೇಳೆ ಮಾತನಾಡಿದ ಡ್ಯಾನ್ಸ್ ಶ್ರೀನಿವಾಸ್, ಉದ್ದೇಶಪೂರ್ವಕವಾಗಿ ಗದ್ದಲ ಸೃಷ್ಟಿಸಿ ಶಾಸಕರ ಹೆಸರನ್ನ ಕೆಡಿಸುವ ಪ್ರಯತ್ನ ನಡೆದಿದೆ. ಕೆಲವರು ಹಣ ಖರ್ಚು ಮಾಡಿ ಹೊರಗಡೆಯವರನ್ನ ಕರೆಸಿ ಕಾರ್ಯಕ್ರಮದಲ್ಲಿ ಗೊಂದಲ ಉಂಟು ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, 1989 ನಿಷ್ಠಾವಂತ ಕಾರ್ಯಕರ್ತ ನಮ್ಮ ತಂದೆ. ಎಲ್ರಿಗೂ ಗೊತ್ತಾಯ್ತೋ ಇಲ್ವೋ, ಈಗ ಹಿರಿಯರು ಗೊತ್ತಿರ್ತದೆ ಇಲ್ಲಿ ನಮ್ಮ ಸ್ವಾಮಿ ಅವರಿಗೆಲ್ಲಾನು. ಅವತ್ತು ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ, ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು. ಎಲ್ಲ ಚಿಕ್ಕಬಳ್ಳಾಪುರದ JDS ಕಾರ್ಯಕರ್ತರು ಏನು ಇವತ್ತು ನೀವು ಚಪ್ಪಲಿ ಬೂಟುಗಳೆಲ್ಲ ಎಸಿತೀರಾ ಯಾರೋ ಒಂದು ಮನೆಗೋಸ್ಕರ, ದಯವಿಟ್ಟು ಕೇಳಿ. ನಾನು JDS ಕಾರ್ಯಕರ್ತ ಮಗನೇ, ನೊಂದ ಜೀವ. ಇವತ್ತು ನಾನು ನಿಮ್ಮ ಮುಂದೆ ನಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾತಾಡಬಾರ್ದು, ಇದುವರೆಗೂ ನಾವು ಮಾತಾಡಿಲ್ಲ. ರಾಜಕಾರಣಕ್ಕೆ ನಮ್ಮ ಫ್ಯಾಮಿಲಿ ತಗೊಂಬಂದಿಲ್ಲ, ಇವತ್ತು ತಗೊಂಬರ್ತಾ ಇದೀವಿ. ಯಾಕಂದ್ರೆ ರೌಡಿಸಮ್ ಆ ರೀತಿ ಮಾಡ್ತಾ ಇದ್ದೀರಾ ತಾವು, ಮಾಡಿ ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ. ನಿನ್ನೆ ಒಂದಷ್ಟು ಜನ ಅಷ್ಟು ಚಪ್ಪಲಿ ಬೂಟುಗಳೆಲ್ಲ ತಗೊಬಂದು ಕೊಟ್ಟು ಹೋಗಿದ್ದೀರಾ. ಇರಲಿ, ಅವೆಲ್ಲ ನಾವು ನೋಡಿರೋದೆ. ರಾಜಕಾರಣದಲ್ಲಿ ಅವೆಲ್ಲ ಇವತ್ತಿರ್ತದೆ, ನಾಳೆ ಯಾರಿಗೂ ಶಾಶ್ವತ ಅಲ್ಲ. 89ರಲ್ಲಿ ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಅವತ್ತು ನೈಟ್ ಎಲ್ಲಾನು ಅವತ್ತು ಬಟ್ಟೆಯಲ್ಲಿ ಬ್ಯಾನರ್ ಬರೆಯೋದು ಗೊತ್ತಿರಲಿ, ತೋರಣ ಕಟ್ಟೋದು. ರಾತ್ರಿ ಎಲ್ಲ ನಮ್ಮ ತಂದೆ ಕೇಶವರೆಡ್ಡಿ, ಅಂದ್ರೆ ಈಗ PN ಕೇಶವರೆಡ್ಡಿ ಅವರಲ್ಲ, ಇನ್ನೊಬ್ಬ ಕೇಶವರೆಡ್ಡಿ, ಕೆಳಗಿನ ತೋಟದ ಕೇಶವರೆಡ್ಡಿ ಅವರು JDS ಕಾರ್ಯಕರ್ತರು. ಅವರಿಬ್ರು ರಾತ್ರಿ ಎಲ್ಲ ಕಟ್ಟಿರ್ತಾರೆ ನಗರ ವ್ಯಾಪ್ತಿ ಲೀಡರ್ಗಳು. ಬೆಳಿಗ್ಗೆ ತೋರಣ ಬಿಚ್ಚೋಗಿರ್ತದೆ. ನಮ್ಮ ತಂದೆ ಅಲ್ಲಿ ಕೆಲಸದವ್ರು ಕಟ್ತಾ ಇದ್ರೆ ಕಟ್ಟಿ ಸರಿಯಾಗಿ ಅಂತ ಎಳೆದಿರ್ತಾರೆ ಪೈಪ್ಗೆ. 11 kVಗೆ ಟಚ್ ಆಗಿ ನಮ್ಮ ತಂದೆ ಅಲ್ಲೇ ಡೆತ್ ಆಗಿ ಹೋಗ್ತಾರೆ. ಡೆತ್ ಆದ್ರೆ ಎಣದ ಮುಂದೆನೆ ದೇವೇಗೌಡ ಹೋಗ್ತಾರೆ, ಹೆಣದ ಹತ್ರ ಬರಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ಚಪ್ಪಲಿ ಹಾಕ್ತೀರಾ ಒಂದು ಮನೆಗೋಸ್ಕರ. ಅವತ್ತು ನಮ್ಮ ತಂದೆದು ಬಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇರ್ತದೆ, ಅಲ್ಲಿಗೂ ಬರಲ್ಲ. ಇವತ್ತು ಯಾರೋ ಚಪ್ಪಲಿ ಹಾಕಿರೋ ಮನೆಗೆ ಬರ್ತೀರಾ ನೀವು. ಇನ್ನ ಮಾಡಿ ನಮ್ಮ ಮನೆಗೋಸ್ಕರ ಇನ್ನ ಹಾಕಿ ನಾಡಿನ ಜನತೆ ಮೇಲೆ ತಪ್ಪು ಮಾಡಿದವ್ರ ಮೇಲೆ ಎತ್ಕೊಂಡೋಗಿ ಕೊಡಿ ನೀವು, ನಿಮ್ಗೆ ಒಳ್ಳೇದಾಗ್ಲಿ. ಅವತ್ತು ನೀವ್ ಯಾಕೆ ಬರ್ಲಿಲ್ಲ ನಮ್ಮ ಮನೆ ಹತ್ರ? ಪ್ರಾಣ ಕಳ್ಕೊಂಡಿರ್ತೀವಿ ನಮ್ಮ ತಂದೆ, ನಾವು ಅನಾಥರಾಗಿರ್ತೀವಿ. 6 ವರ್ಷ, ನಾನು 9th ಸ್ಟ್ಯಾಂಡರ್ಡ್ ಹುಡುಗ, ನಮ್ಮ ಅಣ್ಣ ಫಸ್ಟ್ ಇಯರ್ ಡಿಗ್ರಿ, 6 ಜನ ಮಕ್ಕಳು. ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನಾವು ನಿಷ್ಠಾವಂತ ಕಾರ್ಯಕರ್ತರು ನಿಮ್ಗೆ. ಅವತ್ತು ತಾವ್ಯಾಕೆ ಕಮ್ಮಿ ಬರ್ಲಿಲ್ಲ? ಅವತ್ತು ನಾವು JDS ಕಾರ್ಯಕರ್ತರೇ ತಾನೆ ನಿಮ್ಗೆ, ಅವತ್ತು ಯಾಕೆ ಬರ್ಲಿಲ್ಲ? ಇದುವರೆಗೂ ನಮ್ಮ ಫ್ಯಾಮಿಲಿ JDSಗೆ ಓಟ್ ಹಾಕಲ್ಲ. ಇದೇ ಕಾರಣಕ್ಕೆ ಹಾಕಲ್ಲ ನಾವು. ನಮ್ಮಣ್ಣನ ಕೆಲಸ ಕೊಡಿಸ್ತೀವಿ ಅಂದ್ರೆ ಹೋಗ್ಲಿ, ಯಾರಾದ್ರೂ ಒಬ್ಬ ಲೀಡರ್ ಬರ್ಲಿಲ್ಲ. ಏನು ಸಂಸ್ಕಾರ? ನಿಮ್ ಮನೆಗೆ ಮಾತ್ರ ನೀವು ಸೀಮಿತ. ನಿಮ್ ಮನೆಯಲ್ಲಿ ಇವಾಗ ಅಧಿಕಾರ ಆಯ್ತಾ? ಬಚ್ಚೇಗೌಡನ ಬೈದ್ರಿ, ಏನು PGR ಸಿಂಧೇನ ಹೊಡ್ಸಿದ್ರಿ, MP ಪ್ರಕಾಶ್ ನೋಡ್ಸಿದ್ರಿ, ಆಮೇಲೆ ರಾಮಕೃಷ್ಣ ಹೆಗಡೆ ನೋಡ್ಸಿದ್ರಿ ಚಪ್ಪಲಿನಲ್ಲೇ. ಇವಾಗ ಪ್ರದೀಪ್ ಈಶ್ವರ್ ನೋಡ್ಸಿದ್ದೀರಾ? ನ್ಯಾಯನಾ ಇದು? JH ಪಟೇಲ್ ನೋಡ್ಸಿದ್ರೆ, ಸಿ ಬೈರೇಗೌಡ ನೋಡ್ಸಿದ್ರೆ ಏನಾಗಿದ್ದಾರೆ ಇವತ್ತು? ಕೃಷ್ಣ ಬೈರೇಗೌಡರು ನಿಷ್ಠಾವಂತ ಲೀಡರ್, ಇಡೀ ರಾಜ್ಯಕ್ಕೆ ಮಾದರಿ ಲೀಡರ್ ಆಗಿದ್ದಾರೆ. ನಾವ್ ಯಾವತ್ತು ನೊಂದು ಮನಸ್ಸಿಂದ ಹೇಳ್ತಾ ಇದ್ದೀನಿ, ಇವತ್ತು ಇದು ಸಂಸ್ಕಾರ ಅಲ್ಲ ನೀವು ಕಲಿಸ್ತಾ ಇರೋದು. ಅದಕ್ಕೆ 2 ಲೀಡರ್ ಉಟ್ಕೊಂಡವ್ರೆ ಚಿಕ್ಕಬಳ್ಳಾಪುರದಲ್ಲಿ, ಒಕ್ಕಲಿಗರು ಲೀಡರ್ ಆಗೋದಿಕ್ಕೆ.
ಒಬ್ಬ ಒಂದ್ ಕಡೆ ಹೇಳ್ಕೊಂಡು ಹೋಗ್ತಾನೆ, ಒಬ್ಬ ಇನ್ನೊಂದ್ ಕಡೆ ಚಪ್ಪಲಿ ಹೊಡೆಯೋರ್ನ ಲೀಡ್ಗಳು ಮಾಡೋದಿಕ್ಕೆ ನಾನ್ ಬೇಲ್ ಕೊಡ್ತೀನಿ ಅಂತ. ಬೇಲ್ ಕೊಡೋದು ಇವ್ರಿಗೇನ ಸಮೀಪ ಗೊತ್ತಿರೋದು? ಯಾರು ಮಾಡ್ಸಿದಾರೆ ಅವ್ರನ್ನ ಎತ್ಕೊಂಡೋಗಿ ಒಳಗಡೆ ಆಗ್ಬೇಕು ಫಸ್ಟ್. ಮಾಡ್ಸಿರೋರು ಯಾರು? ಕುಮ್ಮಕ್ ಕೊಟ್ಟವರು ಯಾರು? ಇದಕ್ಕೆ ಸರ್ಕಾರಿ ಕಾರ್ಯಕ್ರಮ ನಿಷ್ಠಾವಂತ ರೈತರು, ಕೆಂಪೇಗೌಡರ ಅಭಿಮಾನಿಗಳು ಒಳಗಡೆ ಇದ್ರು, ಅವ್ರ ಪಾಡಿಗೆ ಅವ್ರಿದ್ರು. ಯಾರ್ಯಾರನ್ನ ಎಲ್ಲೆಲ್ಲಿ ಕುಡಿಸಿ ಏನೇನ್ ಮಾಡಿ 1 ಲಕ್ಷ 2 ಲಕ್ಷ ಕೊಟ್ಟು ಕಳ್ಸಿದ್ದೀರಾ? ನಮ್ಮ ಹತ್ರ ವಿತ್ ಡಾಕ್ಯುಮೆಂಟ್ ಐತೆ. ನೀವು ಹೋಗಿ FIR ಮಾಡ್ಬೇಕು ಅಂತೀರಾ? ಯಾರ ಮೇಲೆ FIR ಮಾಡ್ಬೇಕಾಗಿರೋದು? ನಿಮ್ ಮೇಲೆ ಮಾಡಿಸ್ತೀವಿ. ಸತ್ಯವಾಗಿ ಎಲ್ಲ ಆಚೆ ಬರ್ತದೆ. ಸಂದೀಪ್ ರೆಡ್ಡಿ ಅವರೇ, ಸುಧಾಕರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ. ರಾಜಕಾರಣ ನಿಮ್ಗೂ ಅಲ್ಲ ನಮಗೂ ಬರ್ತದೆ ಮಾಡೋದಿಕ್ಕೆ. ಆ ರೀತಿ ಮಾಡಬೇಡಿ. ಅವತ್ತು ನಾವು ಮಾಡ್ಬೋದಾಗಿತ್ತು, ಮಾಡಲ್ಲ. ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿ ರಾಜಕಾರಣ ಮಾಡೋದಿಕ್ಕೆ ಬಂದಿರೋದು ನಾವು. ಏನೇ ಮಾಡಿದ್ರು ಮನೆ ಹತ್ರ ಹೋಗಿ ಸರ್ವಿಸ್ ಮಾಡ್ತಾ ಇದೀವಿ, ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾಡ್ತಾ ಇದೀವಿ. ರಾಜಕಾರಣ ಯಾರಿಗೂ ಶಾಶ್ವತ ಅಲ್ಲ. ಎಂತೆಂಥವ್ರು ಹೊರಟೋಗಿದ್ದಾರೆ, ನೀವು ಹೋಗಿದ್ದೀರಾ. ಕುಮಾರಸ್ವಾಮಿ ಅವ್ರಿಗೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನೀವು ಏನಾದ್ರೂ ಮೆಸೇಜ್ ಮಾಡಿ, ಏನಾದ್ರೂ ಮಾಡ್ಕೊಳ್ಳಿ, ಚಿಕ್ಕಬಳ್ಳಾಪುರವನ್ನ ಬೇರೆ ರೀತಿ ಮಾಡಕ್ ಹೋಗ್ಬೇಡಿ ಸ್ವಾಮಿ. ಚಿಕ್ಕಬಳ್ಳಾಪುರವನ್ನಾಗೆ ಬಿಡಿ. ಯಾವ ಕಾರ್ಯಕರ್ತರಿಗೂ ಏನೂ ಮಾಡಲ್ಲ ನೀವು. ಕಾರ್ಯಕರ್ತರು ಇದನ್ನ ಅರ್ಥ ಮಾಡ್ಕೊಬೇಕು. ಯಾರಿಗೂ ಅವತ್ತಿನಿಂದ ಇದುವರೆಗೂ ಇಡೀ ನಮ್ಮ ಜೀವನ ನಾವು ಕಟ್ಕೊಂಡು ನಮ್ಮ ಪಾಡಿಗೆ ನಾವು ಬಂದು ಮೇಲೆ ಬಂದಿದ್ದೀವಿ ಅಷ್ಟೇ. ಕಾರ್ಯಕರ್ತರು ಅರ್ಥ ಮಾಡ್ಕೊಬೇಕಿದು ನೀವು. ಚಿಕ್ಕಬಳ್ಳಾಪುರದ ಕಾರ್ಯಕರ್ತರು ಬೇರೆಯವ್ರು ಬೇಡ. ಚಿಕ್ಕಬಳ್ಳಾಪುರದಲ್ಲಿ ನಾವು ನಾಶನವಾಗಿ ಹೋಗ್ಲಿ JDS ಅಂತ ಮನಸ್ಕೊಡ್ತೀವಿ. ನಮ್ಮ ಮನೆಯಲ್ಲಿ ಪೂಜೆ ಮಾಡಿರ್ತೀವಿ. ಇವತ್ತೇನಾಗೈತೆ JDS? ಚಿಕ್ಕಬಳ್ಳಾಪುರದಲ್ಲಿ ಏನಾಗೈತೆ JDS? ನೊಂದ ಜೀವಗಳು ನಾವು JDS ಕಾರ್ಯಕರ್ತರು. ಏನಾಗೈತೆ ಇವತ್ತು JDS? ಅದೊಂದು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನದ ಶಾಪ ತಟ್ಟದೆ ಪ್ರತಿಯೊಬ್ಬರಿಗೂ. ಅದೊಂದು ಅರ್ಥ ಮಾಡ್ಕೊಂಡು ರಾಜಕಾರಣ ಮಾಡಿ, ಯಾರಿಗನ್ನ ಆಗ್ಲಿ ಮಾಡಿ, ತಪ್ಪಿಲ್ಲ. ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಸರ್ವಿಸ್ ಮಾಡಿ, ನೀವು ಮಾಡಿ, ನಾವು ಮಾಡ್ತೀವಿ. ಬೇಕು ಬಂದಾಗ ಹಗ್ ಮಾಡ್ಕೊಳ್ಳೋದು, ಆಮೇಲೆ ಹೋಗೋದು, ಇನ್ನೊಂದು ಹೇಳೋದು ನಮಗೂ ಗೊತ್ತು ಸ್ವಾಮಿ. ರಾಜಕಾರಣ ಮಾಡೋದು ಈ ರೀತಿ ಮಾತ್ರ. ರಾಜಕಾರಣ ಮಾತ್ರ ದಯವಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಡಿ. ಒಳಗಡೆ ಇರ್ಬೇಕಾದ್ರೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಯನಹಳ್ಳಿ ನಾರಾಯಣಸ್ವಾಮಿ, ರಾಮಚಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗಭೂಷಣ್, ರಕ್ಷಿತ್ ರೆಡ್ಡಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ನಾರಾಯಣಮ್ಮ, ಹಮೀಂ, ನಗರಸಭಾ ಮಾಜಿ ಸದಸ್ಯ ಶ್ರೀನಿವಾಸ್, ಮಹಮ್ಮದ್ ಜಾಫರ್, TAPCMS ನಿರ್ದೇಶಕ ಬೀಸೆಗಾರಹಳ್ಳಿ ನಾಗೇಶ್, ತಿಪ್ಪೇನಹಳ್ಳಿ ನಾರಾಯಣ, ದಲಿತ ಮುಖಂಡ BV ಆನಂದ್ ಇತರರು ಉಪಸ್ಥಿತರಿದ್ದರು.